ನನ್ನ ಗ್ರಾಚಾರ ನಾನೊಂದು ಭಾಷಣ ಮಾಡಿ ಬಂದೆ. ಅಲ್ಲಿದ್ದ ಯಾವುದೊಬ್ಬ ಪುಣ್ಯಾತ್ಮ, ಅವನಿಗೆ ತಲೆ ಕೆಟ್ಟಿದ್ದೇನೋ ಗೊತ್ತಿಲ್ಲ, ಅದು ಯಾರನ್ನೋ ಕಳಿಸಿಕೊಟ್ಟು ಈ ಅವನು ಏನು ಮಾಡಿದ ಅಂದರೆ, ಶ್ರೀನಿವಾಸ ಪೂಜಾರನ್ನ ತೆಗೆದು ಬಂದರೆ ನಿನಗೆ ಇಂತಿಷ್ಟು ಲಕ್ಷ ಕೊಡ್ತೇನೆ ಅಂತೇಳಿ ಯಾರೋ ಹೇಳಿದ್ರು ಅಂತೇಳಿ ಮತ್ತೆ ಯಾರಿಗೂ ಹೇಳಿದ್ದ. ನನ್ನ ಗ್ರಾಚಾರಕ್ಕೆ ಆ ಪುಣ್ಯಾತ್ಮ ಬಂದವ ಯಾರ್ಯಾರನ್ನ ಹುಡುಕಿ ನನ್ನ ಕಾರ್ಯಕರ್ತರೊಬ್ಬನ ಮನೆಗೆ ಹೋದ. ಶ್ರೀನಿವಾಸ ಪೂಜಾರಿ ಮನೆ ಇಲ್ಲ ಕೇಳ್ದ. ಅವನಿಗೆ ಸ್ವಲ್ಪ ಮಾತಾಡಿದ್ರೆ ಚರ್ಚೆ ಆಯಿತು. ನೀವು ಯಾರು ಏನು ಅಂತ ಅವು ಕೇಳ್ದೆ ಎಲ್ಲ ಆಗಿ ಅವ ಏನೋ ಒಂದು ಗುತ್ತಿಗೆ ತಗೊಂಡು ಬಂದಿದೆ ಅಂತ ಹೇಳಿ ಗೊತ್ತಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆವು. ಯಾಕಂದ್ರೆ ಅವ್ನು ಫೋನ್ ನಂಬರ್ ಕೊಟ್ಟೋಗಿದ್ದ. ಈ ಪೊಲೀಸರು ಟ್ಯಾಪ್ ಮಾಡಿದ್ರು ಅದನ್ನು. ಕಡೆ ನೋಡುವಾಗ ಶಿವಮೊಗ್ಗದವ್ರು ಯಾರಿಗೂ ಈ ಒಳಗಿದ್ದವ್ನು ಗುತ್ತಿಗೆ ಕೊಟ್ಟಿದ್ದ. ಇವನು ಒಂದು 8 ಆಣೆ ಕೊಡಲಿಲ್ಲ ಅವನಿಗೆ. ಯಾಕಂತೇಳಿ ಯಾರಿಗೂ ಗೊತ್ತಿಲ್ಲ ಇವತ್ತಿನವರೆಗೂ. ಅಂತೂ ಅವರು ಒಂದು 2-3 ವರ್ಷ ಜೈಲಲ್ಲಿದ್ದರು. ಸಮಾಧಾನ ಏನಂದರೆ, ಈ ರೋಟ್ರಿ ಅವರು ನನ್ನ ಜೈಲಿಗೆ ಕರ್ಕೊಂಡೋಗಿ ನಾನು ಬದುಕಿನಲ್ಲ ಅನ್ನೋದೊಂದು ಸಮಾಧಾನ ನನಗೆ. ಹೀಗೆಲ್ಲ ಆಗಿತ್ತು ಅವತ್ತು. ನಂಗೆ ಈಗ ಸರಿ ನೆನಪಿಲ್ಲ. ಅವರೆಲ್ಲ ಜೈಲಿಂದ ಹೊರಬಂದಿದ್ರು, ಇನ್ನೂ ಓಡಾಟ ಮಾಡ್ತಾಯಿದ್ರು, ಎಲ್ಲ ನೋಡ್ತಾ ಇದ್ದೀನಿ ನಾನು. ಎಲ್ಲ ಆಗಿತ್ತು. ಕೆಲವು ಸರಿ ಹೀಗೆಲ್ಲ ಆಕಸ್ಮಿಕ ಕಾರಣಗಳಿಗೆ ಆಗುತ್ತೆ. ಸಾಹಿತ್ಯಕ್ಕೂ ರಾಜಕಾರಣಕ್ಕೂ ಸಂಬಂಧಗಳು ಕಡಿಮೆ ಅಂತ ಹೇಳಿ ನನ್ನ ಜೊತೆಲಿ MLC ಆಗಿದ್ದರು, ಜ್ಞಾನಪೀಠ ಪಡೆದವರು ಈಗಲೂ ಇದ್ದಾರೆ, ವಯಸ್ಸಾಗಿದ್ದು ಇದ್ದಾರೆ. ಹಾಗಾಗಿ ಸಾಹಿತ್ಯಗಳ ನಿಕಟವಾದ ನಂಟು ನನಗಿದ್ದರೂ ಕೂಡ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಕ್ತಿ ನನಗೆ ಬರಲಿಲ್ಲ. ಯಾಕಂದರೆ ನಾನು ರಾಜಕಾರಣಕ್ಕೆ ಬಂದಾಗ ಸೋತು ಗೆದ್ದು 2 ಸಾರಿ ಚುನಾವಣೆಗೆ ನಿಂತಿದ್ದೆ ಅಂತ ನೆನಪಿಲ್ಲದೆ ಇರುವಷ್ಟು ಸಾರಿ ನಾನು ಚುನಾವಣೆ ನಿಂತಿದ್ದೆ. ಚುನಾವಣೆಗೆ 2 ಸಾರಿ ನಿಂತಿದ್ದೆ ಅಂತ ಸರಿ ಗೊತ್ತಿಲ್ಲದೆ ಇರೋದ್ರಿಂದ 2 ಸತಿ ಸೋತಿದ್ದೆ, 2 ಸತಿ ಗೆದ್ದಿದ್ದೆ ಅನ್ನೋದು ನಂಗೆ ನೆನಪಿಲ್ಲ ಸ್ವಾಭಾವಿಕವಾಗಿ. ಈ ಎಲ್ಲೋದ್ರ ಮಧ್ಯೆ ಸಾರ್ವಜನಿಕ ಕೆಲಸ ಮಾಡುವಾಗ ಮಿತ್ರರು ಫೋನ್ ಮಾಡಿ ಒಂದು 15-20 ನಿಮಿಷ ನಮ್ಮ ಜೊತೆಲಿ ಬರ್ಬೋದಾ ಅಂತ ಕೇಳಿದ್ರು. ಹೀಗೆ ರಾಜಕಾರಣದಲ್ಲಿ ಒಂದು ರೀತಿ ಜಡ್ಗಟ್ಟಿತ್ತು ನಮಗೆಲ್ಲ. ಈ ರಾಜಕಾರಣದ ಚಡಬಡಿಕೆ ಅಂದರೆ ಈ ಸಾಹಿತ್ಯ ಬರೆದಂಥ, ಪುಸ್ತಕ ಬರೆದಂಥ ಸಾಹಿತಿಗಳು ಈ ಚುನಾವಣೆ ಅಂತೂ ಲೆಕ್ಕ ಆಗದಿರುವಂಥ ರಾಜಕಾರಣಿಗಳಿದ್ದು ಸ್ವಲ್ಪ ಸಾಮ್ಯತೆ ಇದೆ. ಈ ಪುಸ್ತಕ ಬರೆದವ ಬಿಡುಗಡೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬಿಡುಗಡೆ ಮಾಡಿ ಅದರ ಅಧ್ಯಕ್ಷತೆ ವಹಿಸಿದವರು ಏನಂದರು, ಆ ಪುಸ್ತಕ ಓದಿದವರು ಏನಂದರು, ಅದರ ವಿಮರ್ಶಕರು ಏನಂದರು, ಸುಮ್ಮನೆ ಸಮಾಧಾನ ಕೇಳಿದ್ರೆ ನಿಜವಾಗಿ ನಾನು ಒಳ್ಳೆ ಸಾಹಿತ್ಯ, ನನ್ನ ಬರ ಹೇಗಿದೆ, ಬರದಲ್ಲಿರುವಂಥ ತುಡಿತ ಹೇಗಿದೆ ಅನ್ನೋದ್ರ ಬಗ್ಗೆ ಅವನಿಗೆ ಚಡಬಡಿಕೆ. ಈ ಚುನಾವಣೆ ಅಂತ ಲೆಕ್ಕ ಆಗಲಿಲ್ಲ ನೋಡಿ, ಅವನಿಗೆ ಅದೇ ತಲೆ ಬಿಸಿ. ಈ ಗ್ರಾಮದಲ್ಲಿ ನಂಗೆಷ್ಟು ಬರುತ್ತೆ, ಆ ಗ್ರಾಮದಲ್ಲಿ ನಂಗೆಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿ ಇವು ಗೆಲ್ಲೋದಕ್ಕೆ ಸರಿಯಾದ ಲೆಕ್ಕ ಹಾಕಿಡ್ತಾ ಕಡಿಮೆ ಆಗ್ತದೆ ಮತ್ತೆ ಸೇರಿಸ್ತಾ ಅದಕ್ಕೆ. ಇದರಲ್ಲೂ ಹಾಗೆ, ಲೇಖಕರು ಕೂಡ ಹಾಗೆ. ಯಾವುದಾದ್ರೂ ಒಂದು ಉದ್ದ ಕತೆ ಬರೆದ್ರೆ ಅದು ಗಿಡ್ಡ ಆಯ್ತಾ ಉದ್ದ ಆಯ್ತಾ, ಅದರಲ್ಲಿರುವಂಥ ಅಂಶಗಳೇನು, ಅದರಲ್ಲಿರುವಂಥ ಒಳ್ಳೆಯ ಅಂಶಗಳೇನು, ಅದ್ರ ಯಾವ್ದು ತುಂಡು ಮಾಡಬೇಕು, ಯಾವ್ದು ಸರಿ ಮಾಡಬೇಕು ಅನ್ನೋದ್ರಲ್ಲೇ ಅರ್ಧ ಪುಸ್ತಕ ಬರೋದು ಅದರೊಳಗೆ ಆಗ್ಬಿಡುತ್ತೆ. ಈ ಚುನಾವಣೆ ನಿಂತವರಿಗೂ ಕೂಡ ಹೆಚ್ಚು ಕಡಿಮೆ ಅದೇ ಸಮಸ್ಯೆ ಅನ್ನೋದ್ರ ಮಧ್ಯದಲ್ಲಿ ಆ ಮಟ್ಟಿಗೆ ಚುನಾವಣೆ ರಾಜಕಾರಣಿಗೂ ಮತ್ತು ಲೇಖಕರಿಗೂ ಸಾಮ್ಯತೆ ಇದೆಯೇನೋ ಅಂತ ಅಂದ್ಕೊಂಡು ಈ ಬರ್ತಾ ರಾಜಕಾರಣ ವ್ರತ ಹೋಗಿ ಮಾಯ ಆಗಿ ವೃತ್ತಿ ಆಯ್ತು. ಈಗ ರಾಜಕಾರಣವೇ ವೃತ್ತಿ ಅನ್ನುವಂಥ ಮಟ್ಟಕ್ಕೆ ಇವತ್ತು ರಾಜಕಾರಣ ಬೆಳೆದಿದೆ ಅಂತ ನಾನು ಕಂಡುಕೊಂಡಂಥ ಸತ್ಯಗಳಲ್ಲಿ ಒಂದು ಅಂತ ನನಗೆ ಭ್ರಮೆ ಇರ್ಬೋದು. ಈ ಕಾರ್ಯಾಂಗದಲ್ಲೂ ಹಾಗೆ. ಈ ಒಂದ್ಸಾರಿ ತಮಿಳುನಾಡಲ್ಲಿ ಕಾಮರಾಜ್ ಅಂತೇಳಿ ಒಬ್ಬರು ಮುಖ್ಯಮಂತ್ರಿ ಇದ್ರು. ಈಗ ಅದನ್ನು ನೆನಪಿದ್ರೆ ನನ್ನ ಶಬ್ದ ಸರಿ ಇದ್ರೆ, ಅವರು ಮುಖ್ಯಮಂತ್ರಿಯಾಗಿ ಅವರು ಗ್ರಾಮಕ್ಕೆ ಬರ್ತಾರೆ. ಗ್ರಾಮಕ್ಕೆ ಬಂದ ನಂತರ ಅವ್ರ ತಾಯಿಗೆ ತುಂಬ ಸಂತೋಷ ಆಗುತ್ತೆ, ಗ್ರಾಮದಲ್ಲಿ ಸಂಭ್ರಮ ಆಗುತ್ತೆ. ಈ ತಳಿರು ತೋರಣಗಳನ್ನೆಲ್ಲ ಕಟ್ಟಿ ಮುಖ್ಯಮಂತ್ರಿ ಕಾಮರಾಜರಿಗೆ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿದ ನಂತರ ತಾಯಿ ಮನೆಗೆ ಹೋಗಿ ಅವ್ರು ಆಶೀರ್ವಾದ ಕೇಳ್ತಾರೆ. ಗ್ರಾಮಕ್ಕೆ ಬಂದು ತಾಯಿ ಕಾಲಿಗೆ ನಮಸ್ಕಾರ ಮಾಡಿದ ಕೂಡಲೇ ತಮಿಳುನಾಡಿನ ಮುಖ್ಯಮಂತ್ರಿ ಕಾಮರಾಜರ ತಾಯಿ ಮಗನ ತಲೆ ನೇವರಿಸಿ ಹೇಳಿದ್ರಂತೆ, ನೀನು ಮುಖ್ಯಮಂತ್ರಿ ಆಗಿ ಅಂತಪ್ಪ, ನನಗೆ ತುಂಬ ಖುಷಿ. ನನ್ನ ಮಗ ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನೋದು ನನಗೊಂದು ಖುಷಿ. ಇನ್ನೊಂದು ಖುಷಿ ಏನಂದರೆ, ಯಾರು ಜಿಲ್ಲಾ ಕಲೆಕ್ಟರ್ ಅಂತೆ 1.5 ಕಿಲೋಮೀಟರ್ ಪೈಪ್ ಹಾಕಿ ನನ್ನ ಮನೆಗೆ ನಳ್ಳಿ ಫಿಕ್ಸ್ ಮಾಡಿ ಹೋಗಿದ್ದಾನೆ. 1.5 ಕಿಲೋಮೀಟರ್ ನೀರನ್ನು ನಾನು ಹೊತ್ಕೊಂಡು ಬರ್ತಾ ಇದ್ದೆ. ನೀನು ಮುಖ್ಯಮಂತ್ರಿ ಆದ ಒಂದು ಖುಷಿ ನನಗೆ, ಮತ್ತೊಂದು ನನ್ನ ಮನೆಗೆ ಒಂದು ಧರ್ಮಕ್ಕೆ ನಳ್ಳಿ ಬಂತಲ್ಲ ಅಂತೇಳಿ ಮತ್ತೊಂದು ಖುಷಿ ಅಂತ ಹೇಳಿ ತನ್ನ ಭವನೆಗಳನ್ನು 1.5 ಕಿಲೋಮೀಟ್ರು ನೀರನ್ನು ತಗೊಂಡು ಬರ್ತಿರುವಂಥ ತನ್ನ ಭವನೆ ನಿಂತದ್ದಕ್ಕೋಸ್ಕರ ನಿನ್ನ ಬಗ್ಗೆ ನಂಗೆ ಖುಷಿಯಾಗಿದೆ ಅಂತ ಹೇಳ್ತಾನೆ. ಅವತ್ತಿನ ರಾಜಕಾರಣದ ಶೈಲಿ ಹೇಗಿತ್ತು ಅಂದರೆ, ಕಾಮರಾಜ್ ಹೇಳಿದ್ರಂತೆ, ಅಮ್ಮ ನೀನು ಹೇಳು ಸರಿ ಇದೆ, ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ನನ್ನ ತಾಯಿ ನಳ್ಳಿ ನೀರು ಕುಡಿಬೇಕಾದ್ರೆ
ತಮಿಳುನಾಡಿನಲ್ಲಿರುವಂಥ ಪ್ರತಿಯೊಬ್ಬ ಬಡವನ ಮನೆಗೂ ನಲ್ಲಿ ನೀರು ಬರಬೇಕು, ಅಲ್ಲಿಯವರೆಗೆ ಆ ನಲ್ಲಿ ನೀರು ಕುಡಿಯುವಂಥ ಹಕ್ಕನ್ನು ನೀವು ಹೊಂದಿಲ್ಲ ಅಂತ ಹೇಳಿ ತಾಯಿಗೆ ನಮಸ್ಕಾರ ಮಾಡಿ ಆ ನಲ್ಲಿ ತೆಗೆಸಿ ಹೋದಂತೆ. ಇದು ಅವತ್ತಿನ ರಾಜಕಾರಣದ ಭಾಗ. ಈ ರಾಜಕಾರಣ ಇವತ್ತು ಹಾಗೆ ಇದೆಯಾ ಅಂತ ಕೇಳಿದರೆ ಉತ್ತರ ಸುದ್ದಿ ಇರುವಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದೆ ಅಂತೇಳಿ ನಾನು ಹೇಳಿದ್ರೆ ನನಗೆ ನಾನು ಬಯಸ್ಕೊಂಡಾಗ ಆಯ್ತು. ಆ ಕಾರಣಕ್ಕೆ ರಾಜಕಾರಣದಲ್ಲಿ ಹೇಳೋದು ಕಷ್ಟ ಅಂತ. ಮೈಸೂರಿನ ದಿವಾಣರು ಯಾರು? ವಿಶ್ವೇಶ್ವರಯ್ಯ. ಮೈಸೂರಿನ ದಿವಾಣರಾಗಿದ್ದಾಗ ಅವ್ರು ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ತಾ ಇದ್ದಂತೆ. ಆವಾಗ ಈ ನಮ್ಮ ಐವಿ ಇದೆಯಲ್ಲ, ಪ್ರವಾಸಿ ಮಂದಿರ ಪ್ರಾರಂಭ ಆಗಿತ್ತು, ವಿದ್ಯುತ್ ಬಂದಿರಲಿಲ್ಲ ಅಲ್ಲಿಗೆ. ಮೈಸೂರಿನ ದಿವಾಣರಾಗಿ ವಿಶ್ವೇಶ್ವರಯ್ಯನವರು ಕೆಲಸ ಮಾಡುವಾಗ ಐಬಿಯಲ್ಲಿ ತಂಗ್ತಾರೆ. ಆ ತಂಗೋ ಸಂದರ್ಭದಲ್ಲಿ ಒಂದು ಮೇಣಬತ್ತಿ ಹಚ್ಕೊಂಡು ಅವ್ರು ಬರಿತಾ ಇದ್ರಂತೆ. ರಾತ್ರಿ 8 ಗಂಟೆ ಆದ ಕೂಡಲೇ ಆ ಮೇಣಬತ್ತಿಯನ್ನು ನಂದಿಸ್ತಾರೆ. ಅವರು ನಂದಿಸಿ ಅವ್ರದ್ದೊಂದು ಕೈ ಚೀಲ ಜೋಳಿಗೆ ಎಂದು ಹೇಳ್ತೀವಿ, ಜೋಳಿಗೆ ಅಂತ ಇಲ್ಲ ನಾವು, ಹೆಗಲು ಚೀಲ ಅಂತಾರೆ. ಹೆಗಲು ಚೀಲಕ್ಕೆ ಆ ಒಂದು ಮೇಣಬತ್ತಿಯನ್ನು ನಂದಿಸಿ ಮತ್ತೊಂದು ಮೇಣಬತ್ತಿಯನ್ನು ತೆಗೆದು ಹಚ್ಚಿಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂತೆ. ಆಗ ಯಾರು ಸ್ನೇಹಿತರು ಕೇಳ್ತಾರೆ, ಏನು ದಿವಾಣರು ನೀವು, ಆ ಮೇಣಬತ್ತಿ ಈ ಮೇಣಬತ್ತಿ ಒಂದೇ ಸೈಜ್ ಇದೆ, ಈ ಮೇಣಬತ್ತಿಯಲ್ಲಿ ಪ್ರಕಾಶಮಾನ ಜಾಸ್ತಿ ಅಂತ ಏನಿಲ್ಲ, ಆದರೂ ನೀವು ಇದನ್ನ ನಂದಿಸಿ ಅದನ್ನು ಹಚ್ಚಿದ್ರಲ್ಲ ಯಾಕೆ ಅಂತ ಕೇಳಿದೆ. ಆವಾಗ ದಿವಾಣ ವಿಶ್ವೇಶ್ವರಯ್ಯನವರು ಹೇಳಿದಂತೆ, 8 ಗಂಟೆವರೆಗೆ ನಾನು ಸರ್ಕಾರಿ ಕೆಲಸ ಮಾಡ್ತೇನೆ, ಅದಕ್ಕೋಸ್ಕರ ಸರ್ಕಾರದ ಮೇಣಬತ್ತಿ. 8 ಗಂಟೆ ಮೇಲೆ ನಾನು ಸ್ವಂತ ಪುಸ್ತಕ ಬರೆಯೋನು ಮತ್ತು ಓದೋನು, ಅದಕ್ಕೋಸ್ಕರ ನಾನು ಸ್ವಂತ ಸಂಬಳದಲ್ಲಿ ತಗೊಂಡಂತೆ ಮೇಣಬತ್ತಿ ಉಪಯೋಗಿಸ್ತೇನೆ ಅಂತೇಳಿ. ಅವತ್ತಿನ ಕಾರ್ಯಾಂಗ ಆಗಿದೆ. ಇವತ್ತು ಕಾರ್ಯಾಂಗ ಹೇಗಿದೆ ಅಂತ ಯೋಚನೆ ಮಾಡಿದರೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಸರಿಯಾ ತಪ್ಪ ಚರ್ಚೆ ಇಲ್ಲ. ಎಲ್ಲವನ್ನು ಆಯ್ಕೆ ಮಾಡುವವನು ಕಟ್ಟ ಕಡೆಯ ಮತದಾರ, ಪೌರ. ಆ ಪೌರನ ಆಯ್ಕೆ ಸರಿ ಇದ್ರೆ ಉಳಿದದ್ದೆಲ್ಲವೂ ಕೂಡ ಸರಿಯಾಗತ್ತೆ. ಆ ಕೊನೆಯಲ್ಲಿ ಆಗುವಂಥ ಮತದಾರ ಇದ್ದಾನಲ್ಲ, ಅವನು ಪ್ರಜಾಪ್ರಭುತ್ವದ ಸಂಕೇತದ ಕೊನೆಯ ಕೊಂಡಿ, ಭದ್ರವಾದ ಕೊಂಡಿ. ಆ ಕೊನೆಯ ಮತದಾರನ ಆಯ್ಕೆಯ ಆಧಾರದ ಮೇಲೆ ಈ ಪ್ರಜಾಪ್ರಭುತ್ವದ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳು ನಿಂತಿರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇರೋದನ್ನ ನಾನು ಕಂಡಿದ್ದೆ. ಮೌನವಾಗಿರೋರು ಅವರ ಕೊಡುಗೆ ಕೂಡ ಇದಕ್ಕೆ ಬಹಳ ಜಾಸ್ತಿ ಇದೆ ಅಂತ ಅಂದುಕೊಳ್ಳುವ ಪ್ರಜಾಪ್ರಭುತ್ವದ ನಡುವೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಆ ಕಾರ್ಯಕ್ರಮ ₹1 ಖರ್ಚಿಲ್ಲ, ಮಾತ್ರ ಮೈಕ್ ಯಾರು ಕೊಟ್ಟಿರೋ ಗೊತ್ತಿಲ್ಲ ನಿಮಗೆ. ನಾವು ದೊಡ್ಡ ರಾಜಕಾರಣದವರಾದ್ರೆ ಅಲ್ಲೆಲ್ಲ ಒಂದು ಹಾಲ್ ಬುಕ್ ಮಾಡಿ 2 ಫ್ಲೆಕ್ಸ್ ಹಾಕಿ, ಆ ಬರುವವರು ಬರ್ತಾನೆ 2 ಫ್ಲೆಕ್ಸ್ ಹಾಕಿ, ಒಂದು ಚಂಡೆ ಗಿಂಡೆ ರೆಡಿ ಮಾಡಿ, ಗ್ರಂಥಲ್ ಕಿಟ್ ಅವ ಬಾರದೇ ಇದ್ರೆ ಮಾಡೋದೆಲ್ಲ ಖರ್ಚಾಗಿ ಅವನಿಗೆ ಕಾಫಿ ತಿಂಡಿ ಎಲ್ಲ ಮಾಡಿ ನಿಮ್ಗೆ ಏನಾದ್ರು ₹1 ಖರ್ಚು ಇಟ್ಟ ನೋಡಿ. ತೆಂಗಿನ ಮರ ಕೆಳಗೇನಾದ್ರು ಗರಿಗಿರಿ ಬೀಳುತ್ತೆ ಅನ್ನೋ ಸಣ್ಣ ಹೆದರಿಕೆ ಬಿಟ್ರೆ, ಚಡಬಡಿಕೆ ಬಿಟ್ರೆ ಮತ್ತೇನೂ ಇಲ್ಲದೆ ಧರ್ಮಕ್ಕೊಂದು ಉಪಯೋಗ ಮಾಡಿ ಒಂದು ಕಾರ್ಯಕ್ರಮ ನೀವು ಹೀಗೆ ಮಾಡ್ತೀರಿ ಅಂತ ಗೊತ್ತಾದ್ರೆ ನಂಗೆ. ಹೀಗೆ ಈ ಒಂದಷ್ಟು ಕಾರಣ ಮತ್ತೊಬ್ಬ ಒಳ್ಳೆ ಲೇಖಕ ಅಂತೇಳಿ ಅವತ್ತು ಪ್ರಜಾವಾಣಿಯಲ್ಲಿ ತನಿಖಾ ವರದಿ ಬಂದಾಗ ನಾವೆಲ್ಲ ಹುಡುಕಾಡ್ತಾ ಇದ್ವಿ. ವಡ್ಡರಸಿ ರಘುರಾಮ್ ಶೆಟ್ಟರು ಅಂತ ಬಂದ ಕೂಡಲೇ ಅದನ್ನು ಪೂರ್ಣ ಓದೋದು ನಮ್ಮ ಪರಿಪಾಠ ಇತ್ತು. ವಡ್ಡರಸಿ ರಘುರಾಮ್ ಶೆಟ್ಟರು ಒಂದು ಸಾರಿ ದೇವರಾಜ ಅಧಿಕಾರ ಕಳ್ಕೊಂಡಾಗ ಅವ್ರ ಮನೆಗೆ ಹೋದ್ರಂತೆ. ಸಾಮಾನ್ಯವಾಗಿ ಮನೆ, ಆ ಮನೆ ಒಳಗೆ ಹೋದರೆ ತೋಟ. ಹೀಗೆ ವಡ್ಡರಸಿ ರಘುರಾಮ್ ಶೆಟ್ಟರು ದೇವರಾಜ ಅಧಿಕಾರವನ್ನು ಕಳ್ಕೊಂಡ ನಂತರ ಅವ್ರ ಮನೆಗೆ ಹೋಗ್ತಾರೆ. ಕೆಲಸದವ ಹೊರಗೆ ಬರ್ತಾನೆ. ಬುದ್ಧಿಯವರು ಎಲ್ಲು ಅಂತ ಕೇಳ್ತಾರೆ. ಬುದ್ಧಿಯವರು ಎಲ್ಲಿ ಅಂತೇಳಿ ದೇವರಾಜ ಬುದ್ಧಿಯವರು ಅಂತ ಕರೆಯೋದು ನೋಡಿ. ಸಾಮಾನ್ಯ ಪತ್ರಕರ್ತರು ಕೂಡ ಬುದ್ಧಿಯವರೆಲ್ಲಪ್ಪ ಅಂತ ಕೇಳ್ತಾ ಇದ್ರು. ಅವನ ಕೈಯನ್ನು ಒಳಗಡೆ ತೋಟದ ಮನೆಗೆ ತೋರಿಸ್ತಾನೆ, ತೋಟಕ್ಕೆ ತೋರಿಸ್ತಾನೆ. ದೇವರಾಜ ವಡ್ಡರಸಿ ರಘುರಾಮ್ ಶೆಟ್ಟರು ಒಂದು ಪೆನ್ನು, ಒಂದು ಪುಸ್ತಕ ಹಿಡ್ಕೊಂಡು ಸೀದಾ ಅವ್ರ ಹತ್ರ ಹೋದ್ರಂತೆ. ಅಲ್ಲಿ ಹೋಗಿ ನೋಡುವಾಗ ಕರ್ನಾಟಕ ರಾಜ್ಯವನ್ನು 11 ವರ್ಷಗಳ ಕಾಲ ಆಳಿದಂಥ ದೇವರಾಜ ಅರಸು ಅನ್ನುವಂಥ ಮಾಜಿ ಮುಖ್ಯಮಂತ್ರಿ ಎಮ್ಮೆ ಬೆನ್ನನ್ನು ತೋರಿಸ್ತಾ ಇದ್ರಂತೆ. ಎಮ್ಮೆ ಬೆನ್ನನ್ನು ಮಿಥುನ್ರು ಎಮ್ಮೆ ಬೆನ್ನನ್ನು ಉಜ್ಜುತ್ತಾ ಇದ್ರಂತೆ ಹಾಕಿ. ಈ ವಡ್ಡರಸಿಯವರಿಗೆ ಗಡಿಬಿಡಿ. ಬುದ್ಧಿಯವರೇ ಅಂತ ನಮಸ್ಕಾರ ಮಾಡಿದರು. ಬಾ ರಘುರಾಮ ಅಂತ ಅವರು ಹೇಳಿದರು. ಎಲ್ಲವೂ ಚರ್ಚೆಗಳಾಯಿತು. ಒಂದಷ್ಟು ಮಾತೆಲ್ಲ ಆಡ್ತಾ ನಾನು ಬರ್ತೇನೆ ಬುದ್ಧಿಯವರೇ, ನೀವೇನೋ ಕೆಲಸ ಮಾಡ್ತಿದ್ದೀರ, ಹೊರಗೆ ಬಂದರು. ಈ ಪತ್ರಕರ್ತರಿಗೆ ಅವರದ್ದೇ ಆದಂಥ ಸ್ನೇಹಿ ಎಲ್ಲ ಕಡೆಗೆ ಅವ್ರು ಕಂಡದ್ದನ್ನು ಬರೆಯುವಂಥ ಹಂಬಲ ಇರುವುದನ್ನೇ ಒಬ್ಬ ಪತ್ರಕರ್ತ ಅಂತ ಕರೆಯೋರು. ವಡ್ಡರಸಿ ರಘುರಾಮ್ ಶೆಟ್ಟರು ಒಂದು ಲೇಖನವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ದೇವರಾಜ ಅರಸು ಬಗ್ಗೆ. 11 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭೂ ಸುಧಾರಣೆ ಜಾರಿಗೆ ತಂದು ಬಡವರಿಗೆ ಅನ್ನ ಕೊಟ್ಟಂತ ಅನ್ನದಾತ ದೇವರಾಜ ಅರಸು
ಅಧಿಕಾರವನ್ನು ಕಳ್ಕೊಂಡು ಎಮ್ಮೆ ಬೆನ್ನು ತೊಳಸುವಷ್ಟು ದುರ್ಗತಿ ಬಂತು ಅಂತ ಬರೀಲೋ ಅಥವಾ 11 ವರ್ಷಗಳ ಕಾಲ ಅಧಿಕಾರ ನಿರ್ವಹಿಸುವಂತಹ ದೇವರಾಜ ಅರಸರು ಅಧಿಕಾರವನ್ನು ನಿರ್ಲಕ್ಷಿಸಿ ಅದರ ಬಗ್ಗೆ ಗಮನ ಕೊಡದೆ ತನ್ನ ಕೃಷಿ ಕಾಯಕದಲ್ಲಿ ಎಮ್ಮೆ ಬೆನ್ನು ತಿಕ್ತಾರೆ ಅಂತ ಅವರನ್ನು ವೈಭವೀಕರಿಸಿ ಬರೀಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಈ ಗರಗಸ ನಾಲಿಗೆ ಪತ್ರಕರ್ತ ವಡ್ಡರ್ಸ ರಘುರಾಮ್ ಶೆಟ್ಟರು 24 ಗಂಟೆ ಆಲೋಚನೆ ಮಾಡಿದ್ರಂತೆ. ಏನು ಬರೀಲಿ ಅಂತೇಳಿ. ಇವತ್ತು ಮಾಧ್ಯಮ ಲೋಕ ಆ ಮಟ್ಟದ ಬರವಣಿಗೆದಾರರು ಕಡಿಮೆ ಇಲ್ಲಂತಲ್ಲ, ಕಡಿಮೆ. ಈ ತುಡಿತಗಳ ನಡುವೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವೆಲ್ಲವೂ ಕೂಡ ಈ ತುಡಿತಗಳ ನಡುವೆ ಸಮಾಜದ ಒಂದೊಂದು ಭಾಗವಾಗಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇರೋದನ್ನ ನಾನು ಕಂಡಿದ್ದೆ. ಇವತ್ತು ಕೂಡ ಭೈರಪ್ಪನವರ ಉತ್ತರಾಖಂಡ ಆಗಲಿ, ಲಂಕೇಶ್ವರ ಹುಳಿಮಾವನ ಮರ ಆಗಲಿ, ಕುವೆಂಪುರವರ ಬೇರೆ ಬೇರೆ ಕಾದಂಬರಿಗಳಾಗಲಿ, ಅವುಗಳ ಒಳಹರಿವು ಬಹಳ ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಮಧ್ಯೆ ಓದುಗ ಚಡಪಡಿಸ್ತಾನೆ. ಶಿವರಾಮ ಕಾರಂತರು ಒಂದು ಲೇಖನವನ್ನು ಬರೆದಂತೆ ಪತ್ರಿಕೆಗೆ. ಅದನ್ನು ಕಂಡಂತ ಅವತ್ತಿನ ಹೈಕೋರ್ಟಿನ ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾಯರು ಒಂದು ಕಾರ್ಡ್ ಹಾಕಿದಂತೆ ಶಿವರಾಮ್ ಕಾರಂತರಿಗೆ. ಶಿವರಾಮ್ ಕಾರಂತ, ನೀನು ಬರೆದ ಲೇಖನವನ್ನು ಓದಿದೆ, ಆ ಲೇಖನ ಹೇಗಿದೆ ಅಂದ್ರೆ ಸುತ್ತಲೂ ಲತ್ತೆ ಹೊಡೆಯುವ ಕತ್ತೆ ಅಂತಿದೆ ಅಂತೇಳಿ. ಸುತ್ತಲೂ ಲತ್ತೆ ಹೊಡೆಯುವ ಕತ್ತೆ ಅಂತಿದೆ ಅಂತ ಹೇಳಿದ್ರಂತೆ. ಅಂದ್ರೆ ಒಂದು ಭಾಗಕ್ಕಲ್ಲ, ಆ ಲೇಖನದಲ್ಲಿರುವಂಥ ತೀಕ್ಷ್ಣತೆ, ತೀವ್ರತೆ, ವ್ಯಂಗ್ಯ, ಮನುಜು, ಹಾಸ್ಯ, ವಿಡಂಬನೆಗಳು ಇದೆಯಲ್ಲ, ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಸುತ್ತಲೂ ಲತ್ತೆ ಹೊಡೆಯುವ ಕತ್ತೆ ಅಂತಿದೆ ಅಂತ ನಿಟ್ಟೂರು ಶ್ರೀನಿವಾಸರಾಯರು ಬರೆದಾಗ ಶಿವರಾಮ್ ಕಾರಂತರು ಯೋಚನೆ ಮಾಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆಯಿತು ಅಂತ ಹೇಳಿದರೆ, ಈ ಸಾಹಿತ್ಯ ಲೋಕಕ್ಕಿರುವಂಥ ಶಕ್ತಿಯ ಹರಿವು ಬಂದ್ಬಿಡುತ್ತೆ ನಮಗೆ. ಯಾವ ರೀತಿ ಶಕ್ತಿಯನ್ನು ಸಾಹಿತ್ಯ ಲೋಕ ಇವತ್ತು ಪಡೆದಿಟ್ಟುಕೊಂಡಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾದಂಥ ನೆಲೆಯಲ್ಲಿ ಬದುಕಿನ ಚೌಕಟ್ಟನ್ನು ರೂಪಿಸಿಕೊಳ್ಳುವಾಗ ಅನೇಕ ಸವಾಲುಗಳನ್ನು, ಸೃಷ್ಟಿಯಾಗಿರುವಂಥ ಅನೇಕ ಸವಾಲುಗಳನ್ನು ಒಂದು ರೀತಿಯಲ್ಲಿ ಸಮಾಜಮುಖಿಯಾಗಿ ಪರಿವರ್ತನೆಗೊಳಿಸೋದನ್ನು ನಾನು ಕಂಡಿದ್ದೆ. ನಾನು ಹುಟ್ಟಿ ಬೆಳೆದಂಥ ಊರು ಕೋಟ. ಈ ಕೋಟದಲ್ಲಿ ಮತ್ತೆ ಈಗ ಏನಿದು, ಕಾರಂತರು ಕೇವಲ ಒಬ್ಬ ಸಾಹಿತಿಯಾಗಿರಲಿಲ್ಲ, ಅದರ ಆಚೆ ಅವರ ವಿಚಾರಗಳಿತ್ತು. ಕಾರಂತರೊಬ್ಬರು ವಿಜ್ಞಾನಿಯ ಇವತ್ತು ನಂಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕಾರಂತರು ಬರೀ ಲೇಖನಕ್ಕೆ, ಸಾಹಿತ್ಯಕ್ಕೆ, ಕವಿ ಹೃದಯಕ್ಕೆ ಸೀಮಿತವ, ಅದರ ಆಚೆ ಸುಲಭ ಇಲ್ಲ. ಕಾರಂತರೊಬ್ಬರು ಹೋರಾಟಗಾರರ, ಒಬ್ಬ ಪರಿಸರವಾದಿಯ ನನಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಿಲ್ಲ. ಇನ್ನೂ ಕೂಡ ಆ ಚಟುವಟಿಕೆಯಲ್ಲಿ ನಾನಿದ್ದೆ. ಉತ್ತರ ಕರ್ನಾಟಕದಲ್ಲಿ ಕಾರವಾರದಲ್ಲಿ ಒಂದು ಅಣುಸ್ಥಾವರ ಮಾಡಿದೆ, ವಿದ್ಯುತ್ ಅಣುಸ್ಥಾವರದ ಬಗ್ಗೆ ಚರ್ಚೆಗಳಾಗಿ ರಾಜಾರಾಮಣ್ಣ ಅಂತ ಹೇಳಿ ದೊಡ್ಡ ಅಣುವಿಜ್ಞಾನಿ, ಅವರು ಹೇಳಿದರು, ಈ ಕೈಗಾ ಅಣುಸ್ಥಾವರದಿಂದ ಸಮಾಜಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಮರುದಿವಸ ಶಿವರಾಮ್ ಕಾರಂತರು ಒಂದು ಉತ್ತರ ಕೊಟ್ಟರೆ, ವಿಜ್ಞಾನಕ್ಕೆ ರಾಜಾರಾಮಣ್ಣ ಒಬ್ಬನೇ ಅಲ್ಲ ಅಂತೇಳಿ, ವಿಜ್ಞಾನಕ್ಕೆ ರಾಜಾರಾಮಣ್ಣ ಮಾತ್ರ ಅಲ್ಲ, ವಿಜ್ಞಾನ ಅಂದ್ರೆ ರಾಜಾರಾಮಣ್ಣ ಅಲ್ಲ ಅಂತೇಳಿ ಒಂದು ಉತ್ತರ ಕೊಟ್ಟರು. ಹೀಗೆ ಆಗ ಚರ್ಚೆಗಳು, ವಾದಗಳೆಲ್ಲ ಪ್ರಾರಂಭ ಆಗಿ ಪರ ಮತ್ತು ವಿರುದ್ಧ ಆಯಿತು. ಅದೇನೋ ಗೊತ್ತಿಲ್ಲ, ಇಡೀ ಉತ್ತರ ಕನ್ನಡದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಂತರ ಆ ಉತ್ತರ ಕನ್ನಡ ನೆಲದಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. 1.5-2 ವರ್ಷಗಳ ಕಾಲ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಆ ಉತ್ತರ ಕನ್ನಡದಲ್ಲಿ ಭೌಗೋಳಿಕವಾಗಿ 85% ಕಾಡದು, 85% ಕಾಡೆ. ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 60,000 ಜನ ಕಾಡಿನಲ್ಲಿ ವಾಸ ಮಾಡುವಂಥ ನಾಗರಿಕರಿದ್ದರು. ಬರೀ ಮೂಲಭೂತ ಸೌಕರ್ಯ ನೀವು ಕೇಳಬೇಡಿ. ಆದರೆ ಇಡೀ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಶಕ್ತಿ ಕೊಟ್ಟಂಥ ಪ್ರಥಮ ಭೂಮಿ ಯಾವುದು ಕೇಳಿದರೆ ಉತ್ತರ ಕನ್ನಡದ ಅಂಕೋಲ. ನಾನು ಗದಗ ಜಿಲ್ಲೆ ಹೋಗಿದ್ದೆ. ಗದಗ ಜಿಲ್ಲೆ ಹೋದಾಗ 2 ವರ್ಷ ಆಯಿತು. 102 ವರ್ಷದೊಬ್ಬಳು ಮುದುಕಿ, ಹೊಡೆಸಿ ಅಂತ ಹಿಂದೂ ಏನೋ ಇರಬೇಕು, ಹಿಂದೂ ನಾಯಕ ಏನೋ ಇರಬೇಕು, ಗಿಡ್ಡಿದೆಯ, ಕಣ್ಣಿನ ತೀಕ್ಷ್ಣತೆ ಮತ್ತು ಕಣ್ಣಿನ್ನು ತೋರ್ತಾ ಇದೆ. 102 ವರ್ಷ. ಗಾಂಧೀಜಿ ಅವ್ರು ನೋಡಬೇಕು ಅಂತೇಳಿ ಹೊಟ್ಟೆ. ಅಲ್ಲಿಯ ಮಂತ್ರಿಯೊಬ್ಬರು ನನ್ನನ್ನು ಅವ್ರ ಮನೆಗೆ ಕರೆದರು. 102 ವರ್ಷದ ಹಿಂದೂ ನಾಯಕನ ಮನೆಗೆ ಹೋದಾಗ, ನನ್ನ ಹೆಸರು ಹಿಂದೂ ನಾಯಕ ಅಂತ ನಂಗೆ ನೆನಪು.
ನಾನು ಅಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ ಅಂತೇಳಿ ನನ್ನ ಪರಿಚಯ ನಾನೇ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಮಾತಾಡ್ತಾ ಅವರು ಇಡೀ ಅಂಕೋಲದ ಚಿತ್ರಣ ನನ್ನ ಕಣ್ಣಿದ್ರಿಟ್ರು. ಈ ಕಡೆ ಇದ್ದಿದೆ, ಇಲ್ಲೊಬ್ಬ ನಾಯಕ ಇದ್ದಾನೆ, ಅವನಿದ್ದಾನೆ ಇಲ್ವಾ ಅಂತೇಳಿ ಹೀಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿ 102 ವರ್ಷದ ಆ ಹಿಂದೂ ನಾಯಕರು ಗಾಂಧೀಜಿಗೆ 1 ವಾರಗಳ ಕಾಲ ಬುತ್ತಿ ಕಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಾ ಇದ್ರು. ಅಷ್ಟು ಸ್ಫುಟವಾಗಿ, ಅಷ್ಟು ಚಂದವಾಗಿ. ಕೆಲವು ದಿವಸ ಗಾಂಧಿ ತಿಂತ ಇದ್ದ, ಕೆಲವು ದಿವಸ ತಿಂತಿರ್ಲಿಲ್ಲ. ಆ ಉತ್ತರ ಕನ್ನಡದ ಹವ್ಯಕರ ಭಾಷೆ ಮಧ್ಯೆ ಕೆಲಸ ಗಾಂಧಿ ತಿಂತ ಇದ್ದ, ಕೆಲಸ ತಿಂತಿರ್ಲಿಲ್ಲ, ನನಗೆ ವಾಪಸ್ ತಗೊಂಡು ಹೋಗ್ತಿದ್ದೆ ಅಂತ ಆ ಹೇಳುವ ಶೈಲಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಮತ್ತೆ ನೆನಪಾಗ್ತಾ ಇರೋದು. ಯಾಕಂದ್ರೆ ಸ್ವಾತಂತ್ರ್ಯೋತ್ಸವ ದಿವಸ ನಂಗೆ ಅವ್ರು ನೆನಪಾಗೋದು ಸಾಮಾನ್ಯ. ಹೀಗೆ ಆ ಉತ್ತರ ಕನ್ನಡದ ಒಂದು ರೀತಿ ಗಂಡು ಮೆಟ್ಟಿನ ನೆಲ. ಆ ಗಂಡು ಮೆಟ್ಟಿನ ನೆಲದಲ್ಲಿ ಅಣುಸ್ಥಾವರದ ಬಗ್ಗೆ ನಡೆದಿರುವಂತಹ ಹೋರಾಟಗಳಿದೆಯಲ್ಲ, ಅದು ಸಾಮಾನ್ಯವಾದ ಹೋರಾಟ ಅಲ್ಲ. ಇಡೀ ಕರ್ನಾಟಕದ ಚುನಾವಣೆ ಬಂತು. ಅಲ್ಲಿ ದೇವರಾಯ ನಾಯ್ಕರು ಅಂತೇಳಿ ಒಬ್ಬರು ಕಾಯಂ MP ಆಗುವರು, ಎಷ್ಟೋ ವರ್ಷಗಳಿಗೆಲ್ಲ MP ಆಗ್ತಾ ಇರೋರು, ಅಲ್ಲಿ ಕಾಂಗ್ರೆಸ್ಸಿನ MP ಅವರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ರಾಮಕೃಷ್ಣ ಹೆಗಡೆ ಅವರು ಏನು ಮಾಡಿದ್ರು ಅಂದರೆ, ಈ ಅನಂತನಾಗ್ ಅಂತೇಳಿ ಒಬ್ಬ ಸಿನಿಮಾ ನಟ ಇದ್ರು, ಈಗಲೂ ಇದ್ರು. ಅವರು ಅನಂತನಾಗ್ನನ್ನ ಜನತಾ ದಳದ ಮೂಲಕ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು. ಅನಂತನಾಗ್ ನಿಂತರೆ ಖಂಡಿತ ಗೆಲ್ತಾರೆ ಅನ್ನೋದೊಂದು ಕಲ್ಪನೆ ಕೂಡ ಇತ್ತು. ಯಾಕಂದ್ರೆ ಆ ನೆಲದಲ್ಲಿದ್ದವರು ತುಂಬಾ ದೊಡ್ಡ ಸಿನಿಮಾ ನಟರಲ್ಲಿ ಒಂದು ಸರ್ತಿ ಬುದ್ಧಿಜೀವಿ, ಅವ್ರು ಗೆಲ್ತಾರೆ ಅಂತ ಇತ್ತು. ಒಂದು ಕಡೆ ದೇವರಾಯ ನಾಯಕರು, ಮತ್ತೊಂದು ಕಡೆ ರಾಮಕೃಷ್ಣ ಹೆಗಡೆ ಅವರ ನೀಲಿಗಣ್ಣಿನ ಹುಡುಗ ಅನಂತನಾಗ್ ಸ್ಪರ್ಧೆ ಮಾಡ್ತಾ ಇದ್ರೆ ಯಾರಿಗೆ ರಾಜ್ಯರು ಏನೋ ಈ ಸಾಹಿತಿಗಳೆಲ್ಲ ಒಟ್ಟು ಸೇರಿ ಶಿವರಾಮ ಕಾರಂತರ ಹತ್ರ ಬಂದರು. ಕೈಗೆ ಅಣುಸ್ಥಾವರದಲ್ಲಿ ಹೋರಾಟ ಆಗ್ತಾ ಉಂಟು, ನೀವು ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಶಿವರಾಮ ಕಾರಂತರು ಹೋಗಿ ಪಕ್ಷೇತರಾಗಿ ಕೈಗೆ ಅಣುಸ್ಥಾವರದ ವಿಚಾರದಲ್ಲಿ ಹೋರಾಟ ಮಾಡುವ ಜನರ ಪರವಾಗಿ ಒಂದು ನಾಮಪತ್ರವನ್ನು ಹಾಕಿದ್ರು. ಈಗ ಈ ಸಾಹಿತಿಗಳ ಶಕ್ತಿ ನೋಡಿ. ಒಂದು ಕಡೆ ಅನಂತನಾಗ್, ಮತ್ತೊಂದು ಕಡೆ ದೇವರಾಯ ನಾಯ್ಕ, ಒಂದು ಕಡೆ ಇಂದಿರಾ ಕಾಂಗ್ರೆಸ್, ಮತ್ತೊಂದು ಕಡೆ ರಾಮಕೃಷ್ಣ ಹೆಗಡೆ ಅವರ ಜನತಾ ದಳ, ಮಧ್ಯದಲ್ಲಿ ಶಿವರಾಮ ಕಾರಂತರು ಹೋಗಿ ಕೈಗೆ ಅಣುಸ್ಥಾವರದ ವಿಚಾರದಲ್ಲಿ ಚರ್ಚೆ ಮಾಡುವುದಕ್ಕೋಸ್ಕರ, ಜನರಿಗೆ ಮುಕ್ತವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ, ಜನಾಭಿಪ್ರಾಯ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ನಾನು ನಾಮಪತ್ರವನ್ನು ಹಾಕ್ತೇನೆ ಅಂತೇಳಿ ಶಿವರಾಮ ಕಾರಂತ ನಾಮಪತ್ರ ಹಾಕಿ ಇಡೀ ಕರ್ನಾಟಕ ರಾಜ್ಯದ ದೇಶ ವಿದೇಶದಲ್ಲಿರುವಂಥ ಕನ್ನಡ ನಾಡಿನ ಎಲ್ಲ ಸಾಹಿತಿಗಳು ಬಂದು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಾಗ. ಈ ಪುಣ್ಯಾತ್ಮ ಏನು ಮಾಡಿದ್ರು ಶಿವರಾಮ ಕಾರಂತರು, ನನ್ನವರವ್ರು ಏನು ಮಾಡಿದ್ರು ಅಂದರೆ ನಾಮಪತ್ರ ಹಾಕಿ ಮರುದಿವಸ ಅಮೆರಿಕ ಹೋದ್ರು. ಮಾಧ್ಯಮದಲ್ಲಿ ಅಲ್ಲ, ನೀವು ನಾಮಪತ್ರ ಚುನಾವಣೆಗೆ ನಾಮಪತ್ರ ಹಾಕಿ ಅಮೆರಿಕ ಹೋದ್ರೆ ನನಗೆ ಪೂರ್ವ ನಿರ್ಧರಿತ ಕಾರ್ಯಕ್ರಮ ಉಂಟು, ನಿಮ್ಗೆ ಚುನಾವಣೆ ಅಂತೇಳಿ ನನಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಸೀದಾ ಅಮೆರಿಕ ಹೋದ್ರು. ಇಲ್ಲಿ ಸುಮಾರು ಒಂದು ತಿಂಗಳಿಗೂ ಮುಖ್ಯ ಡಾಕ್ಟರ್ ಕುಸುಮಾ ಸ್ವರ್ಭ ಅಂತ ಅವರು ಇದ್ದಾರೆ ಇಲ್ಲವೋ ನಂಗೆ ಗೊತ್ತಿಲ್ಲ, ಅವರ ನೇತೃತ್ವದಲ್ಲಿ ಭಾರಿ ದೊಡ್ಡ ಹೋರಾಟಗಳು ಪ್ರಾರಂಭ ಆಯಿತು. ಈ ಉದಯವಾಣಿ ಬೆಳಗದವರದ್ದು ಒಂದು ತರಂಗ ಅಂತ ಪತ್ರಿಕೆ ಬರ್ತಾ ಇತ್ತು, ಈಗಲೂ ಬರ್ತಾ ಇತ್ತು. ಆ ತರಂಗ ಪತ್ರಿಕೆಯಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿ ಅಂತೇಳಿ ಒಬ್ಬರು ಸಂಪಾದಕರು. ಅವರ ಸಂಪಾದಕ ಓದೋಕ್ಕೋಸ್ಕರ ನಾನು ತರಂಗ ತಗೊಳ್ತಿದ್ದಾಗ ಅವ್ರ ಸಂಪಾದಕ ಏನು ಬರೀತಾರೆ ಅಂತ ನೋಡ್ಲಿಕ್ಕೆ ಅವರು ಬರೆದಿದ್ರು ಏನಂದ್ರೆ, ಒಂದು ಕಡೆ 2 ರಾಜಕೀಯ ಪಕ್ಷಗಳು, ಮಧ್ಯದಲ್ಲಿ ಸಾಹಿತಿಗಳಾದ ನಾವೆಲ್ಲರೂ ಪ್ರಾತಸ್ಮರಣೆ ಮಾಡಬೇಕಾದಂಥ ಶಿವರಾಮ ಕಾರಂತರು. ಹಾಗಾಗಿ ಯಾರದು ಸರಿ ಯಾರದು ತಪ್ಪು ಅಂತ ನಾವು ಚರ್ಚೆ ಮಾಡೋದಿಲ್ಲ, ಧರ್ಮಯುದ್ಧ ನಡೆದು ಹೋಗಲಿ ಅಂತೇಳಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಹೇಳಿದ್ದನ್ನು ನಾನು ಕಂಡಿದ್ದೆ. ನಂತರ ಚುನಾವಣೆ ಆದಾಗ ಎಲ್ಲ ಯಕ್ಷಗಾನ ಕಲಾವಿದರು, ಸಾಹಿತಿಗಳು, ಲೇಖಕರು, ಚಿಂತಕರು, ಬರಹಗಾರರೆಲ್ಲ ಮನೆಗೆ ಹೋದರು. ಆಶ್ಚರ್ಯ ಅಂದರೆ ಅಭ್ಯರ್ಥಿ ಇಲ್ಲದೆ ಶಿವರಾಮ ಕಾರಂತರಿಗೆ 80,000 ಓಟ್ ಸಿಕ್ಕಿತ್ತು. ಅಭ್ಯರ್ಥಿ ಇಲ್ಲದೆ ಶಿವರಾಮ ಕಾರಂತರಿಗೆ 80,000 ಓಟ್ ಸಿಕ್ಕಿತ್ತು. ಗೆದ್ದೇ ಗೆಲ್ತಾನ ಅಂತೇಳಿ ಅನಂತನಾಗ್ ಬಿದ್ದೋಗಿದ್ರು. ಈ ಸರ್ತಿ ಗೆಲ್ಲುವುದಿಲ್ಲ ಅಂತೇಳಿ ದೇವರಾಯ ನಾಯ್ಕ ಗೆದ್ದು ಬಿಟ್ಟಿದ್ರು. ಚುನಾವಣೆಯಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿರೋದನ್ನು ನಾನು ಕಂಡೆ. 1 ತಿಂಗಳ ನಂತರ ಶಿವರಾಮ ಕಾರಂತರ ಸವಾರಿ ಬಂತು ಸಾಲಿಗ್ರಾಮಕ್ಕೆ. ನಾವೆಲ್ಲ ಹೋಗಿ ನಾವೆಲ್ಲ ನಾನೇನು ಓಡಾಟ ಮಾಡಿರ್ಲಿಲ್ಲ, ನೋಡಿದ್ದೆ. ಹೋಗಿ ಹೇಳಿದೆವು, ಕಾರಂತರ ನೀವು ನಿಂತದ್ದು ಪ್ರಜಾಪ್ರಭುತ್ವಕ್ಕೊಂದು ಸೊಬಗು. ನಮ್ಮ ಹೆಬ್ಬಾರ್ ಇದ್ದಾರಲ್ಲ ಕುಂದಾಪುರದವರು, ಅವರು ಅದ್ಭುತವಾಗಿ ಮಾತಾಡೋರು. ಕಾರಂತರ ನಿಮ್ಮಂಥ ಹಿರಿಯರು ನಿಂತದ್ದು ಪ್ರಜಾಪ್ರಭುತ್ವಕ್ಕೊಂದು ಸೊಬಗು, ನೀವು ಸೋತದ್ದು ನಮಗೆಲ್ಲ ನೋವಾಯ್ತು ಅಂತ ಹೇಳಿ. ಹಾಗೆ ಶಿವರಾಮ ಕಾರಂತರು ಹೇಳಿದರು, ನೋವಾಗಲಿಕ್ಕೆ ನಾನೇನು ಖರ್ಚು ಮಾಡಿದೆ ಮಾರೆ, ನೋವಾಗದೆ ಅಂತ ಇರಲಿ, ಆದರೆ ನಾನು ಗೆಲ್ತೆ ಯಾವ ಚುನಾವಣೆಯಲ್ಲಿ ಅಂದರೆ ಈ ಭಾರತ ದೇಶದಲ್ಲಿ
ಒಬ್ಬ ಸಾಹಿತಿಯಾಗಿ ನನಗೆ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ ಭಾರತ ದೇಶದಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಅವರೆಲ್ಲ ಒಂದೇ ಗ್ರಾಮದಲ್ಲಿದ್ದರೆ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಗೆಲ್ತೆ ಅಂತ ಹೇಳಿದ್ದಾರೆ. ಗ್ರಾಮದಲ್ಲಿದ್ದರೆ ಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಗೆಲ್ತೆ ಅಂತೇಳಿ ಶಿವರಾಮ ಕಾರಂತ ನಮಗೆ ಸಮಾಧಾನ ಮಾಡೋದನ್ನು ನಾನು ಕಂಡಿದ್ದೆ. ಹಾಗಾಗಿ ಸಾಹಿತಿಗಳಿಗೆ ಅವ್ರದ್ದೇ ಆದಂಥ ಕೆಲವು ಶಕ್ತಿಗಳಿದೆ, ಜನಾಭಿಪ್ರಾಯಗಳಿದೆ. ನಾನು ಯಾವಾಗಲೂ ಮೈಸೂರಿಗೆ ಹೋದರೆ ಭೈರಪ್ಪನ ಮನೆಗೆ ಹೋಗೋದು ಇಲ್ಲ ಅಂತ ನನಗನ್ಸಿತ್ತು. ಆದರೆ ಅವ್ರಿಗೆ ಯಾವತ್ತೋ ಜ್ಞಾನಪೀಠ ಸಿಗಬೇಕಲ್ಲ ಅಂತ ನಾನು ತಿಳ್ಕೊಂಡೆ. ಆದರೆ ಒಂದು ವಿಚಾರ ಕಂಡುಕೊಂಡವರು, ಒಂದು ವಿಚಾರಕ್ಕೆ ಕಂಡುಕೊಂಡವರು, ನೀವು ಏನೇ ಮಾಡಿದರೂ ಕೂಡ ಆ ವಿಚಾರ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಯಸ್ಸಲ್ಲೂ ಕೂಡ ಅವರ ರಾಷ್ಟ್ರವರು ಮುಂದೆ ಹೋಗ್ತಾ ಇದ್ರು, ಅವರೇ ಬಂಧನ ಕೊಡೋಕ್ಕಾಗ್ತಾ ಇದ್ರು. ಇವತ್ತೇನಾಗಿದೆ ಅಂದರೆ ಚಳುವಳಿ ಮಾಡಿಸೋದ್ರಿಂದ ಕರ್ಕೊಂಡು ಬಂದು ಜನ ಮುಂದೆ ಹೋಗ್ತಾರೆ, ಚಳುವಳಿ ಮಾಡಿಸೋರು ಹಿಂದೆ ಹೋಗ್ತಾರೆ. ಆ ಮುಂದೆ ಹೋದವರು ತಮ್ಮ ಮೂಲ ಶಕ್ತಿಯನ್ನು ಕಳ್ಕೊಂಡಿವಿ ಏನೋ ಅಂತ ನನಗೆ ಲೋಕ ಕಂಡಾಗ, ಪ್ರಪಂಚ ಕಂಡಾಗ, ಸಮಾಜ ಕಂಡಾಗ ನನಗನ್ಸುವಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ನಾನು ವಿಧಾನ ಪರಿಷತ್ನಲ್ಲಿ ಮಾತಾಡುವಾಗ ಕನ್ನಡ ಸಂಸ್ಕೃತಿ ಮಂತ್ರಿಗಳಂತ ಒಂದು ಶಕ್ತಿ ಕೇಂದ್ರ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಾಲೂಕಿದೆಯೋ ಅಷ್ಟು ತಾಲೂಕಿದೆ. ಕನ್ನಡದ ತಾಲೂಕಲ್ಲಿ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ